ವೀಕ್ಷಕರ ನಮಸ್ಕಾರ. ವಿರಾಟ್ ಕೊಹ್ಲಿ ಹಾಗೂ ಯಶಸ್ವಿ ಜೈಸ್ವಾಲ್ ಅವರ ಅಬ್ಬರಕ್ಕೆ ತತ್ತರಿಸಿತು ಕಾಂಗ್ರೋ ಪಡೆಯ. ಇನ್ನು ವೀಕ್ಷಕರ ವಿರಾಟ್ ಕೊಹ್ಲಿ ಬರೆದರು ವಿಶ್ವ ದಾಖಲೆಯ. ಹೌದು ವೀಕ್ಷಕರೇ, 4ನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡವು ಸೋಲುವ ಹಂತದಲ್ಲಿತ್ತು. ಇನ್ನು ವೀಕ್ಷಕರೇ, ಇದೀಗ ಟೀಂ ಇಂಡಿಯಾ ತಂಡವು ಡೇ 2ನಲ್ಲಿ ಕಂಬ್ಯಾಕ್ ಮಾಡುವ ಮೂಲಕ ಗೆಲುವಿನತ್ತ ಮುನ್ನುಗ್ಗಿದೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ವಿರಾಟ್ ಕೊಹ್ಲಿ ಮತ್ತು ಯಶಸ್ವಿ ಜೈಸ್ವಾಲ್ ಅವರ ಅಪ್ಪಟ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಎಂದು ಟೈಪ್ನ ಮಾಡಿ ನಿಮ್ಮ ಅತಿ ಅಮೂಲ್ಯವಾದ ಕಾಮೆಂಟ್ಸ್ ಗಳನ್ನು ತಿಳಿಸಿ. ವೀಕ್ಷಕರೇ, ನೀವು ಮಾಡುವ ಒಂದು ಕಾಮೆಂಟ್ಸ್ ಗಳು ವಿರಾಟ್ ಕೊಹ್ಲಿ ಅವರಿಗೆ ಇನ್ನಷ್ಟು ಮೋಟಿವೇಶನ್ ಸಿಗುತ್ತದೆ. ಅದೇ ರೀತಿಯಾಗಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ಕೂಡ ಎಂದು ಟೈಪ್ನ ಮಾಡಿ ನಿಮ್ಮ ಕಾಮೆಂಟ್ಸ್ ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯವು ಎಂಸಿಜಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಿನ್ನೆ ಡಿಸೆಂಬರ್ 26ರಿಂದ ಪ್ರಾರಂಭಗೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಡೇ 1ನಲ್ಲೇ ಆಸ್ಟ್ರೇಲಿಯಾ ತಂಡವು ಹಿಡಿತವನ್ನು ಸಾಧಿಸಿತ್ತು. ಆದರೆ ವೀಕ್ಷಕರೇ, ಡೇ 2ನಲ್ಲಿ ಟೀಂ ಇಂಡಿಯಾ ತಂಡವು ಭರ್ಜರಿಯಾಗಿ ಕಂಬ್ಯಾಕ್ ಮಾಡುವ ಮೂಲಕ ಇದೀಗ ಈ ಒಂದು ಪಂದ್ಯವನ್ನು ಗೆಲ್ಲುವ ತವಕದಲ್ಲಿದೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಜೈಸ್ವಾಲ್ ಅವರ ಅಬ್ಬರಕ್ಕೆ ಆಸೀಸ್ ಪಡೆಯು ಡೇ 2ನ ಸೆಕೆಂಡ್ ಸೆಷನ್ನಲ್ಲಿ ತತ್ತರಿಸಿ ಹೋಗಿದೆ. ವೀಕ್ಷಕರೇ, ಈ ಸ್ಕೋರ್ ಕಾರ್ಡ್ನ ಫುಲ್ ಅಪ್ಡೇಟ್ಸ್ ಇಲ್ಲಿದೆ. ಹೌದು, ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದಂಥ ಕಾಂಗ್ರೋ ಪಡೆಯು 122.4 ಓವರ್ಗಳಲ್ಲಿ 474 ರನ್ಸ್ಗಳ ಬೃಹತ್ ಟಾರ್ಗೆಟ್ ಅನ್ನು ಟೀಂ ಇಂಡಿಯಾ ತಂಡಕ್ಕೆ ಕೊಟ್ಟಿತು. ಹೌದು, ಆಸ್ಟ್ರೇಲಿಯಾ ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಮಾನಸ್ ಅವರು 72 ರನ್ ಸಿಡಿಸಿ ಮಿಂಚಿದ್ದಾರೆ. ಸ್ಟೀವನ್ ಸ್ಮಿತ್ ಅವರು ಸ್ಫೋಟಕವಾದ ಶತಕ ಸಿಡಿಸಿದರು. ವೀಕ್ಷಕರೇ, ಇದರೊಂದಿಗೆ ಕಾಂಗ್ರೋ ಪಡೆಯು 474 ರನ್ಸ್ಗಳನ್ನು ಕಲೆ ಹಾಕಿತು. ಇನ್ನು ವೀಕ್ಷಕರೇ, 474 ರನ್ಸ್ಗಳ ಬೃಹತ್ ಟಾರ್ಗೆಟ್ ಬೆನ್ನಟ್ಟಿದ ಟೀಂ ಇಂಡಿಯಾ ತಂಡಕ್ಕೆ ಆಘಾತಕಾರಿಯಾಯಿತು. ಹೌದು ವೀಕ್ಷಕರೇ, ಓಪನಿಂಗ್ ಕ್ರಮಾಂಕದಲ್ಲಿ ಬಂದಿದ್ದ ರೋಹಿತ್ ಶರ್ಮಾ ಅವರು ಕೇವಲ 3 ರನ್ಸ್ಗಳಿಗೆ ಪೆವಿಲಿಯನ್ ಹಾದಿ ಹಿಡಿದರು. ಇನ್ನು ವೀಕ್ಷಕರೇ, ನಂತರ ಬಂದಿದ್ದ KL ರಾಹುಲ್ ಅವರು ಆಡಿದಂಥ 42 ಎಸೆತಗಳಲ್ಲಿ 24 ರನ್ ಸಿಡಿಸಿದ್ದಾರೆ. ಇನ್ನು ನಂತರ ಬಂದಿದ್ದ ವಿರಾಟ್ ಕೊಹ್ಲಿ ಅವರು ಯಶಸ್ವಿ ಜೈಸ್ವಾಲ್ ಅವರ ಜೊತೆಗೂಡಿ 100 ರನ್ಗಳ ಜೊತೆಯಾಟ ಆಡಿದರು. ಹೌದು ವೀಕ್ಷಕರೇ, ಯಶಸ್ವಿ ಜೈಸ್ವಾಲ್ ಅವರು ಆಡಿದಂಥ 118 ಎಸೆತಗಳಲ್ಲಿ ಸ್ಫೋಟಕವಾಗಿ 82 ರನ್ ಸಿಡಿಸಿ ಮಿಂಚಿದರು. ಇನ್ನು ವೀಕ್ಷಕರೇ, ಈ ಒಂದು ಇನ್ನಿಂಗ್ಸ್ನಲ್ಲಿ 11 ಬೌಂಡ್ರಿ ಹಾಗೂ 1 ಸಿಕ್ಸರ್ ಸಮೇತ ಹೊಸ ದಾಖಲೆ ಬರೆದರು. ಇನ್ನು ವೀಕ್ಷಕರೇ, ಈ ಆಟಗಾರನಿಗೆ ಸಾಥ್ ಕೊಟ್ಟಂತ ವಿರಾಟ್ ಕೊಹ್ಲಿ ಅವರು ಆಡಿದಂಥ 86 ಎಸೆತಗಳಲ್ಲಿ 4 ಬೌಂಡ್ರಿ ಸಮೇತ 36 ರನ್ ಸಿಡಿಸಿದರು. ವೀಕ್ಷಕರೇ, ಈ ಒಂದು ಜೊತೆಯಾಟದೊಂದಿಗೆ ಟೀಂ ಇಂಡಿಯಾ ತಂಡವು 150 ರನ್ಸ್ಗಳ ಜೊತೆಯಾಟ ದಾಟಿತು. ಇನ್ನು ವೀಕ್ಷಕರೇ, ವಿರಾಟ್ ಕೊಹ್ಲಿ ಮತ್ತು ಯಶಸ್ವಿ ಜೈಸ್ವಾಲ್ ಅವರು ಎಂಸಿಜಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಹೊಸ ದಾಖಲೆ ಬರೆದರು. ಇನ್ನು ಇದೀಗ ಟೀಂ ಇಂಡಿಯಾ ತಂಡವು 2ನೇ ದಿನದಾಟದ ಅಂತ್ಯಕ್ಕೆ 164 ರನ್ಸ್ಗಳಿಗೆ 5 ವಿಕೆಟ್ ಕಳೆದುಕೊಂಡಿದೆ. ಹೌದು ವೀಕ್ಷಕರೇ, ಯಶಸ್ವಿ ಜೈಸ್ವಾಲ್ ಅವರು ರನ್ಔಟ್ ಆದರೆ ಇತ್ತ ವೀಕ್ಷಕರೇ ವಿರಾಟ್ ಕೊಹ್ಲಿ ಅವರು ಸ್ಕಾಟ್ ಬಲೆಂಡ್ ಅವರ ಊರಿನಲ್ಲಿ ಅಲೆಕ್ಸ್ ಕ್ಯಾರಿ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಇನ್ನು ನೈಟ್ ವಾಚ್ಮ್ಯಾನ್ ಆಗಿ ಬಂದಿದ್ದ ಆಕಾಶ್ದೀಪ್ ಅವರು ನೆದರ್ಲ್ಯಾಂಡ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಬೇಕಾಯಿತು. ವೀಕ್ಷಕರೇ, ಇದರೊಂದಿಗೆ ಟೀಂ ಇಂಡಿಯಾ ತಂಡವು ಇದೀಗ 5 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಕ್ರೀಸ್ನಲ್ಲಿರುವಂತಹ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ರಿಷಬ್ ಪಂತ್ ಅವರು 6 ರನ್ ಸಿಡಿಸಿದರೆ ಜಡೇಜಾ ಅವರು 4 ರನ್ ಸಿಡಿಸಿದ್ದಾರೆ. ಇನ್ನು 3ನೇ ದಿನದಾಟಕ್ಕೆ ಈ ಇಬ್ಬರು ಬ್ಯಾಟ್ಸ್ಮನ್ಗಳು ಬ್ಯಾಟಿಂಗ್ ಕೈದಿರಿಸಿಕೊಂಡಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಡೇ 2ನ ಸಂಪೂರ್ಣ ಹೈಲೈಟ್ಸ್.